ನಮಸ್ಕಾರ ಎಲ್ಲರಿಗೂ. ಅಧಿಕ ಮಾಸದ ಪರಮ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾವು ಈ ಅಧಿಕ ಮಾಸದ ಪರಮ ಏಕಾದಶಿಯ ಮಹಾತ್ಮ್ಯವನ್ನು ನೋಡೋಣ. ಅರ್ಜುನ ಹೇಳುತ್ತಾನೆ, ಹೇ ಕಮಲನಯನ, ನೀವು ನನಗೆ ಪುರುಷೋತ್ತಮ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂತಂದರೆ ಪದ್ಮಿನಿ ಏಕಾದಶಿಯ ಮಹತ್ವವನ್ನು ಹೇಳಿದ್ರಿ. ಅದೇ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಈಗ ನೀವು ಕೃಪೆ ಮಾಡಿ ನನಗೆ ತಿಳಿಸಿ. ಅದರ ಹೆಸರೇನು, ಇದರಲ್ಲಿ ಯಾವ ದೇವತೆಯ ಪೂಜೆಯನ್ನು ಮಾಡಲಾಗ್ತದೆ, ಈ ವ್ರತದಿಂದ ಯಾವ ಫಲ ನಮಗೆ ಸಿಗ್ತದೆ, ಹಾಗೆಯೇ ಅದರ ವಿಧಿಯನ್ನು ತಿಳಿಸಿ ಅಂತ ಭಗವಂತ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ. ಆಗ ಭಗವಂತ ಶ್ರೀಕೃಷ್ಣ ಈ ರೀತಿಯಾಗಿ ಹೇಳುತ್ತಾನೆ, ಹೇ ಅರ್ಜುನ, ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಪರಮ ಏಕಾದಶಿ ಅಂತ ಕರೆಯಲಾಗ್ತದೆ. ಇದರ ವ್ರತಾಚರಣೆಯಿಂದ ಮಾನವನ ಎಲ್ಲ ಪಾಪಗಳ ಕ್ಷಯವಾಗ್ತದೆ. ಮನುಷ್ಯ ಈ ಲೋಕದಲ್ಲಿ ಸುಖವನ್ನು ಭೋಗಿಸಿ ಪರಲೋಕದಲ್ಲಿ ಸದ್ಗತಿಯನ್ನು ಹೊಂದುತ್ತಾನೆ. ಇದರ ವ್ರತ ಅನುಸಾರ ವಿಷ್ಣುವಿಗೆ ಧೂಪ, ದೀಪ, ನೈವೇದ್ಯ, ಪುಷ್ಪ ಮುಂತಾದವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಈ ಏಕಾದಶಿ ಮಹಾತ್ಮ್ಯದ ಕಥೆಯನ್ನು ನಾನು ಹೇಳ್ತೇನೆ, ಕೇಳು ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಈ ರೀತಿಯಾಗಿ ಅದರ ಮಹಾತ್ಮ್ಯವನ್ನು ಹೇಳುತ್ತಾನೆ. ಕಾಂಪಿಲ್ಯವೆಂಬ ನಗರದಲ್ಲಿ ಸುಮೇಧನೆಂಬ ಧರ್ಮಾತ್ಮ ಬ್ರಾಹ್ಮಣ ವಾಸವಾಗಿದ್ದ. ಅವನ ಪತ್ನಿ ಅತ್ಯಂತ ಪವಿತ್ರಳು, ಪತಿವ್ರತೆಯೂ ಆಗಿದ್ಲು. ಹಿಂದಿನ ಯಾವುದೋ ಪಾಪದ ಕಾರಣ ಆ ದಂಪತಿಗಳು ಕಡು ಬಡತನವನ್ನು ಅನುಭವಿಸ್ತಿದ್ರು. ಬ್ರಾಹ್ಮಣ ಭಿಕ್ಷೆಯನ್ನು ಬೇಡ್ತಾ ಇದ್ದರೂ ಆತನಿಗೆ ಭಿಕ್ಷೆ ಸಿಗ್ತಾ ಇರಲಿಲ್ಲ. ಹೆಂಡತಿ ತನ್ನ ಪತಿಯ ಸೇವೆಯನ್ನು ಮಾಡ್ತಾ ಇದ್ಲು. ಅತಿಥಿಗಳಿಗೆ ಊಟವನ್ನು ಕೊಟ್ಟು ತಾವು ಉಪವಾಸವನ್ನು ಇರ್ತಾ ಇದ್ದರು. ತನ್ನ ಪತಿಯಲ್ಲಿ ಯಾವುದೇ ರೀತಿಯ ಬೇಡಿಕೆಯನ್ನು ಆ ಬ್ರಾಹ್ಮಣಿ ಇಡ್ತಾ ಇರಲಿಲ್ಲ. ಇಬ್ಬರು ಕಡು ಬಡತನದಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ದರು. ಒಂದು ದಿನ ಬ್ರಾಹ್ಮಣ ತನ್ನ ಪತ್ನಿಯಲ್ಲಿ ಕೇಳುತ್ತಾನೆ, ಹೇ ಪ್ರಿಯಳೆ, ನಾನು ಧನವಂತರಲ್ಲಿ ಧನವನ್ನು ಯಾಚನೆ ಮಾಡಿದಾಗ ಕೂಡ ಅವರು ನನ್ನಲ್ಲಿ ಇಲ್ಲ ಅಂತ ಹೇಳುತ್ತಾರೆ. ಹಣವಿಲ್ಲದೆ ಮನೆಯನ್ನು ನೋಡಿಕೊಳ್ಳುವುದು ಅಸಾಧ್ಯ. ಆದ್ದರಿಂದ ನಿನ್ನ ಸಹಮತಿ ಇದ್ದದ್ದೇ ಆದಲ್ಲಿ ನಾನು ಪರದೇಶಕ್ಕೆ ಹೋಗಿ ಸ್ವಲ್ಪ ಕೆಲಸವನ್ನು ಮಾಡ್ತೇನೆ, ಅದರಿಂದ ಧನಾರ್ಜನೆ ಆಗ್ತದೆ ಅಂತ ಹೇಳುತ್ತಾನೆ. ಆಗ ಬ್ರಾಹ್ಮಣನ ಪತ್ನಿ ವಿನೀತಳಾಗಿ ಹೇಳ್ತಾಳೆ, ಹೇ ಸ್ವಾಮಿ, ನಾನು ನಿಮ್ಮ ದಾಸಿ. ಗಂಡನಾದವನು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾವುದನ್ನು ಹೇಳಿದರೂ ಪತ್ನಿಯಾದವಳು ಅದನ್ನು ಮಾಡತಕ್ಕದ್ದು. ಮನುಷ್ಯನಿಗೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳ ಫಲ ಸಿಕ್ಕೇ ಸಿಗ್ತದೆ, ಅದನ್ನು ಅನುಭವಿಸಲೇಬೇಕು. ಸುಮೇರು ಪರ್ವತದಲ್ಲಿ ವಾಸವಾಗಿದ್ದರೂ ಮನುಷ್ಯನಿಗೆ ಭಾಗ್ಯವಿಲ್ಲದಿದ್ದಲ್ಲಿ ಸುವರ್ಣವೂ ಸಿಗಲಾರದು. ಪೂರ್ವ ಜನ್ಮದಲ್ಲಿ ಯಾವ ಮನುಷ್ಯ ವಿದ್ಯೆ ಮತ್ತು ಭೂದಾನವನ್ನು ಮಾಡ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ವಿದ್ಯೆ ಮತ್ತು ಭೂಮಿಯ ಪ್ರಾಪ್ತಿಯಾಗ್ತದೆ. ಈಶ್ವರನು ಭಾಗ್ಯದಲ್ಲಿ ಬರೆದಿರುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಮನುಷ್ಯನೊಬ್ಬ ದಾನವನ್ನು ಮಾಡದೇ ಇದ್ದಲ್ಲಿ ಪ್ರಭು ಅವನಿಗೆ ಕೇವಲ ಅನ್ನವನ್ನಷ್ಟೇ ಒದಗಿಸಿಕೊಡ್ತಾರೆ. ಆದ್ದರಿಂದ ನೀವು ಇದೇ ಜಾಗದಲ್ಲಿರುವುದು ಸೂಕ್ತ. ಯಾಕೆಂದರೆ ನಾನು ನೀವಿಲ್ಲದೆ ಇರಲಾರೆ. ಪತಿಯನ್ನು ಬಿಟ್ಟಿರುವಂತಹ ಸ್ತ್ರೀಯನ್ನು ಮಾತಾ ಪಿತರು, ತಮ್ಮ ಹಾಗೆಯೇ ಉಳಿದ ಸಂಬಂಧಿಗಳು ನಿಂದೆಯನ್ನು ಮಾಡ್ತಾರೆ. ಆದ್ದರಿಂದ ನೀವು ಎಲ್ಲಿಗೂ ಹೋಗಬೇಡಿ. ದಯವಿಟ್ಟು ಯಾವುದು ನಮ್ಮ ಭಾಗ್ಯದಲ್ಲಿದೆಯೋ ಅದು ಇಲ್ಲಿಯೇ ಪ್ರಾಪ್ತವಾಗ್ತದೆ ಅಂತ ಬ್ರಾಹ್ಮಣಿ ತನ್ನ ಪತಿಯಲ್ಲಿ ಹೇಳ್ತಾಳೆ. ತನ್ನ ಪತ್ನಿಯ ಸಲಹೆಯನ್ನು ಕೇಳಿ ಬ್ರಾಹ್ಮಣ ಪರದೇಶಕ್ಕೆ ಹೋಗಲಿಲ್ಲ. ಇದೇ ರೀತಿಯಾಗಿ ಸಮಯ ಕಳೀತಾ ಇತ್ತು. ಒಮ್ಮೆ ಅಲ್ಲಿಗೆ ಕೌಂಡಿನ್ಯ ಋಷಿ ಬರ್ತಾರೆ. ಋಷಿಯನ್ನು ಕಂಡು ಬ್ರಾಹ್ಮಣ, ಸುಮೇಧ ಹಾಗೆಯೇ ಅವನ ಪತ್ನಿ ನಮಸ್ಕರಿಸ್ತಾರೆ. ಆಮೇಲೆ ಈ ರೀತಿಯಾಗಿ ಹೇಳುತ್ತಾರೆ, ನಾವು ಇವತ್ತು ಧನ್ಯರು, ನಿಮ್ಮ ದರ್ಶನದಿಂದ ನಮ್ಮ ಜೀವನ ಇವತ್ತು ಸಫಲವಾಯಿತು ಅಂತ ಅವರಿಬ್ಬರು ಹೇಳಿ ಋಷಿಗಳಿಗೆ ಆಸನ ಮತ್ತು ಭೋಜನವನ್ನು ಕೊಡ್ತಾರೆ. ನಂತರದಲ್ಲಿ ಬ್ರಾಹ್ಮಣಿ ಹೇಳ್ತಾಳೆ ವಿನೀತಳಾಗಿ, ಹೇ ಋಷಿವರ, ಕೃಪೆ ಮಾಡಿ ನೀವು ನನ್ನ ದರಿದ್ರತೆಯನ್ನು ನಾಶ ಮಾಡುವ ವಿಧಿಯನ್ನು ಹೇಳಿ. ನಾನು ನನ್ನ ಪತಿಯನ್ನು ಪರದೇಶಕ್ಕೆ ಧನಾರ್ಜನೆಗಾಗಿ ಹೋಗದಂತೆ ತಡೆದಿರ್ತೇನೆ. ನನ್ನ ಭಾಗ್ಯದಿಂದ ಈಗ ನಿಮ್ಮ ಆಗಮನವಾಗಿದೆ. ನನಗೆ ಪೂರ್ಣ ವಿಶ್ವಾಸವಿದೆ ನೀವು ನನ್ನ ದರಿದ್ರತೆಯನ್ನು ಶೀಘ್ರದಲ್ಲಿ ನಾಶ ಮಾಡ್ತೀರಾ ಅಂತ. ಆದ್ದರಿಂದ ನೀವು ನಮ್ಮ ದರಿದ್ರತೆಯನ್ನು ನಾಶ ಮಾಡುವಂತಹ ಯಾವುದಾದರೊಂದು ಉಪಾಯವನ್ನು ಹೇಳಿ ಅಂತ ಆಕೆ ವಿನೀತಳಾಗಿ ಋಷಿಯಲ್ಲಿ ಕೇಳುತ್ತಾಳೆ.
ಬ್ರಾಹ್ಮಣಿಯ ಈ ಮಾತನ್ನು ಕೇಳಿ ಕೌಂಡಿನ್ಯ ಋಷಿಗಳು ಈ ರೀತಿಯಾಗಿ ಹೇಳುತ್ತಾರೆ, ಹೇ ಬ್ರಾಹ್ಮಣಿ, ಮಲಮಾಸದ ಕೃಷ್ಣ ಪಕ್ಷದ ಪರಮ ಏಕಾದಶಿ ವ್ರತಾಚರಣೆಯಿಂದ ಎಲ್ಲ ಪಾಪಗಳು, ದುಃಖ, ದರಿದ್ರತೆಗಳು ನಷ್ಟವಾಗ್ತವೆ. ಯಾವ ಮನುಷ್ಯ ಈ ವ್ರತಾಚರಣೆಯನ್ನು ಮಾಡ್ತಾನೋ ಅವನು ಧನವಂತನಾಗ್ತಾನೆ. ಈ ವ್ರತದಲ್ಲಿ ನೃತ್ಯ, ಗಾಯನವೇ ಮುಂತಾದ ಭಕ್ತಿಯುಕ್ತವಾದ ಸೇವೆಯ ಮುಖಾಂತರ ರಾತ್ರಿ ಜಾಗರಣೆಯನ್ನು ಮಾಡಬೇಕು. ಈ ಏಕಾದಶಿ ಧನ ವೈಭವವನ್ನು ಕೊಡ್ತದೆ, ಹಾಗೆಯೇ ಪಾಪಗಳ ನಾಶದೊಂದಿಗೆ ಉತ್ತಮ ಗತಿಯನ್ನು ಉಂಟು ಮಾಡ್ತದೆ. ಧನಾಧಿಪತಿ ಕುಬೇರನೂ ಕೂಡ ಈ ಏಕಾದಶಿಯ ವ್ರತದ ಪಾಲನೆಯನ್ನು ಮಾಡಿದ್ದ. ಇದರಿಂದ ಪ್ರಸನ್ನನಾದಂತಹ ಶಿವದೇವ ಅವನಿಗೆ ಧನಾಧ್ಯಕ್ಷ ಪದವಿಯನ್ನು ಕೊಟ್ಟ. ಈ ವೃತ್ತದ ಪ್ರಭಾವದಿಂದಲೇ ರಾಜ ಹರಿಶ್ಚಂದ್ರನಿಗೆ ಪತ್ನಿ, ಪುತ್ರ ಮತ್ತು ರಾಜ್ಯ ಪ್ರಾಪ್ತಿಯಾಯಿತು ಅಂತ ಹೇಳುತ್ತಾರೆ. ನಂತರದಲ್ಲಿ ಕೌಂಡಿನ್ಯ ಋಷಿಗಳು ಅವರಿಗೆ ಏಕಾದಶಿಯ ವ್ರತದ ಸಮಸ್ತ ವಿಧಾನವನ್ನು ಹೇಳುತ್ತಾರೆ. ಮುಂದೆ ಈ ರೀತಿಯಾಗಿ ಅವರು ಹೇಳ್ತಾರೆ, ಹೇ ಬ್ರಾಹ್ಮಣಿ, ಪಂಚರಾತ್ರಿ ವ್ರತವು ಇದಕ್ಕಿಂತಲೂ ಬಹಳ ಉತ್ತಮ. ಪರಮ ಏಕಾದಶಿಯ ದಿನ ಪ್ರಾತಃ ಕಾಲ ನಿತ್ಯ ಕರ್ಮದಿಂದ ನಿವೃತ್ತರಾಗಿ ವಿಧಾನಪೂರ್ವಕವಾಗಿ ಪಂಚರಾತ್ರಿ ವ್ರತದ ಆರಂಭವನ್ನು ಮಾಡಬೇಕು. ಯಾವ ಪುರುಷ 5 ದಿನ ನಿರ್ಜಲ ವ್ರತವನ್ನು ಮಾಡ್ತಾನೋ ಅವನು ತಮ್ಮ ತಂದೆ, ತಾಯಿ ಮತ್ತು ಪತ್ನಿಯೊಂದಿಗೆ ಸ್ವರ್ಗಲೋಕವನ್ನು ಹೊಂದುತ್ತಾನೆ. ಯಾವ ಮನುಷ್ಯ 5 ದಿನ ಸಂಜೆಯವರೆಗೆ ಉಪವಾಸವಿದ್ದು ನಂತರ ಭೋಜನವನ್ನು ಮಾಡ್ತಾನೋ ಅವನು ಸ್ವರ್ಗಲೋಕವನ್ನು ಹೊಂದುತ್ತಾನೆ. ಯಾವ ಮನುಷ್ಯ ಸ್ನಾನವನ್ನು ಮಾಡಿ 5 ದಿನ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕ್ತಾರೋ ಅವರು ಸಮಸ್ತ ಸಂಸಾರಕ್ಕೆ ಭೋಜನವನ್ನು ಹಾಕಿಸಿದ ಫಲವನ್ನು ಗಳಿಸಿಕೊಳ್ತಾರೆ. ಯಾವ ಮನುಷ್ಯ ಈ ವ್ರತದ ಸಂದರ್ಭದಲ್ಲಿ ಅಶ್ವದಾನವನ್ನು ಮಾಡ್ತಾರೋ ಅವರಿಗೆ 3 ಲೋಕಗಳಿಗೆ ದಾನವನ್ನು ಕೊಟ್ಟ ಫಲ ಸಿಗ್ತದೆ. ಯಾರು ಉತ್ತಮ ಬ್ರಾಹ್ಮಣರಿಗೆ ತಿಲದಾನವನ್ನು ಕೊಡ್ತಾರೋ ಅವರು ತಿಲದ ಸಂಖ್ಯೆಯ ವರ್ಷಗಳವರೆಗೆ ವಿಷ್ಣು ಲೋಕದಲ್ಲಿ ವಾಸವನ್ನು ಮಾಡ್ತಾರೆ. ಯಾವ ಮನುಷ್ಯರು ತುಪ್ಪವನ್ನು ದಾನ ಮಾಡ್ತಾರೋ ಅವರು ಸೂರ್ಯಲೋಕವನ್ನು ಹೊಂದುತ್ತಾರೆ. ಯಾವ ಮನುಷ್ಯ 5 ದಿನಗಳವರೆಗೆ ಬ್ರಹ್ಮಚಾರಿಯಾಗಿ ಇರ್ತಾರೋ ಅವರು ದೇವಾಂಗನೆಯರೊಂದಿಗೆ ಸ್ವರ್ಗವನ್ನು ಹೊಂದುತ್ತಾರೆ. ಹೇ ಬ್ರಾಹ್ಮಣಿ, ನೀನು ನಿನ್ನ ಪತಿಯೊಂದಿಗೆ ಈ ವ್ರತವನ್ನು ಆಚರಿಸು. ಇದರಿಂದ ನಿನಗೆ ಅವಶ್ಯವಾಗಿ ಸಿದ್ಧಿಯೂ ಹಾಗೆಯೇ ಅಂತ್ಯದಲ್ಲಿ ಸ್ವರ್ಗ ಪ್ರಾಪ್ತಿಯಾಗ್ತದೆ ಅಂತ ಕೌಂಡಿನ್ಯ ಋಷಿಗಳು ಬ್ರಾಹ್ಮಣಿಗೆ ಹೇಳುತ್ತಾರೆ. ಕೌಂಡಿನ್ಯ ಋಷಿಯ ಮಾತಿನಂತೆ ಬ್ರಾಹ್ಮಣ ಮತ್ತು ಆತನ ಪತ್ನಿ ಪರಮ ಏಕಾದಶಿಯ ವ್ರತವನ್ನು 5 ದಿನಗಳ ಕಾಲ ಕೈಗೊಳ್ತಾರೆ. ವ್ರತ ಪೂರ್ಣ ಆಗ್ತಾ ಇದ್ದ ಹಾಗೆ ಬ್ರಾಹ್ಮಣಿ ಒಬ್ಬ ರಾಜಕುಮಾರ ಅವರ ಹತ್ತಿರ ಬರುವುದನ್ನು ಕಾಣ್ತಾಳೆ. ರಾಜಕುಮಾರನು ಬ್ರಹ್ಮನ ಪ್ರೇರಣೆಯಂತೆ ಎಲ್ಲ ವಸ್ತುಗಳಿಂದ ಕೂಡಿರುವಂತಹ ಒಂದು ಉತ್ತಮ ಮನೆಯನ್ನು ಅವರಿಗೆ ಕೊಡ್ತಾನೆ. ನಂತರದಲ್ಲಿ ರಾಜಕುಮಾರ ಅವರಿಗೆ ಜೀವನ ನಡೆಸಲು ಒಂದು ಹಳ್ಳಿಯನ್ನು ಕೊಡ್ತಾನೆ. ಈ ರೀತಿಯಾಗಿ ಆ ಬ್ರಾಹ್ಮಣ ಹಾಗೂ ಅವನ ಪತ್ನಿಯ ಬಡತನ ದೂರವಾಗ್ತದೆ. ಈ ಭೂಮಿಯಲ್ಲಿ ಅವರು ಸುಖ ಭೋಗದಿಂದ ತಮ್ಮ ಉಳಿದ ಜೀವಿತಾವಧಿಯನ್ನು ಕಳೆದು ನಂತರದಲ್ಲಿ ಶ್ರೀ ವಿಷ್ಣುವಿನ ಉತ್ತಮ ಲೋಕವನ್ನು ಪಡೆದರು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಪರಮ ಏಕಾದಶಿಯ ಮಹಾತ್ಮ್ಯವನ್ನು ಹೇಳ್ತಾನೆ. ನಾವೆಲ್ಲ ಈ ಅಧಿಕ ಮಾಸದ, ಈ ಪುರುಷೋತ್ತಮ ಮಾಸದ ಉತ್ತಮವಾದಂತಹ ಈ ಪರಮ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಿ ಅದರ ಮಹಾತ್ಮ್ಯವನ್ನು ಕೇಳಿ ಭಗವಂತ ಕೃಷ್ಣನ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.